ಕನಕಪುರ ನಗರದಲ್ಲಿ ಇಂದು ಮಧ್ಯರಾತ್ರಿ ಶ್ರೀ ಆದಿಶಕ್ತಿ ದ್ರೌಪದಮ್ಮನವರ ಕರಗ ಮಹೋತ್ಸವ ನೆರವೇರಲಿದೆ ಎಂದು ಅಗ್ನಿಕುಲ ಯಜಮಾನರಾದ ಕೆವಿಆರ್ ಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಸಂಗಮ ರಸ್ತೆಯಲ್ಲಿರುವ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ದೇವಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಕರಗ ಉತ್ಸವ ಬಹಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು, ಕನಕಪುರದಲ್ಲಿ ಕಳೆದ 29 ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಇಂದು ರಾತ್ರಿ 12 ಗಂಟೆಗೆ ಹೂವಿನ ಕರಗವು ದೇವಾಲಯದಲ್ಲಿ ಪೂಜೆಯನ್ನು ಪಡೆದು ಅಂಬೇಡ್ಕರ್ ನಗರ, ಯಲ್ಲಮ್ಮ ದೇವಸ್ಥಾನದ ಬೀದಿ, ಕೆಂಗಲ್ ಹನುಮಂತೆಯ ವೃತ್ತ, ರಾಮನಗರ ರಸ್ತೆ, ಕೆಎಸ್ಆರ್ಟಿಸಿ ಡಿಪೋ ಬಳಿ ಇರುವ ಗಣಪತಿ ದೇವಾಲಯದಿಂದ ವಿವೇಕಾನಂದ ನಗರದ ಮಾರ್ಗವಾಗಿ ಸಬ್ ರಿಜಿಸ್ಟರ್ ಕಚೇರಿ ಪಕ್ಕದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕೆಳಗಲಕೋಟೆ, ಮೇಲಿನ ಕೋಟೆಯ ಮೂಲಕ ಶೇರ್ಗಾರ್ ಬೀದಿಯಿಂದ ಕೋಡಹಳ್ಳಿ ರಸ್ತೆ ತಲುಪಿ ಪುನಃ ದೇವಸ್ಥಾನವನ್ನು ಸೇರುತ್ತದೆ ಎಂದು ಕರಗ ಸಂಚರಿಸುವ ಮಾರ್ಗವನ್ನು ಪತ್ರಕರ್ತರಿಗೆ ತಿಳಿಸಿದರು. ಕಳೆದ 8 ದಿನಗಳಿಂದ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ಪ್ರಥಮವಾಗಿ ದಶಮಿಯ ದಿನ ಹೂವಿನ ಅಲಂಕಾರ, ಏಕಾದಶಿಯ ದಿನ ಶ್ರೀಗಂಧದ ಅಲಂಕಾರ, ದ್ವಾದಶಿಯಂದು ಆರತಿ ದೀಪಗಳು ಮತ್ತು ಕಲ್ಯಾಣೋತ್ಸವ, ತ್ರಯೋದಶಿಯಂದು ಹಸಿಕರಗ, ಚತುರ್ದಶಿಯಂದು ಕುಲಬಾಂಧವರಿಂದ ಪೊಂಗಲ್ ಸೇವೆಯನ್ನು ನೆರವೇರಿಸಿಕೊಂಡು ಬರಲಾಗಿದೆ. ಇಂದು ಬುದ್ಧ ಪೂರ್ಣಿಮೆಯಂದು ರಾತ್ರಿ 12 ಗಂಟೆಗೆ ಹೂವಿನ ಕರಗವು ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕುಲದ ಗೌಡರಾದ ವೆಂಕಟರಮಣ ಸ್ವಾಮಿ, ತಮ್ಮಣ್ಣ, ಕೋಲ್ಕಾರಪ್ಪ, ಶಿವರಾಜು, ಕರಗದ ಅರ್ಚಕರಾದ ರಘು ಮತ್ತು ಶ್ರೀನಿವಾಸ್, ಅರ್ಚಕರಾದ ಗೋಪಾಲ್, ಶ್ರೀಕಂಠಯ್ಯ, ಕಿರಣ್, ಶಿವಣ್ಣ, ಜಯರಾಮು, ಸುರೇಶ್, ಚಂದ್ರಶೇಖರ್, ಚೆಲುವರಾಜು, ಗಿರೀಶ್, ಆರ್ ಚಂದ್ರು, ಶೇಖರ್, ಶಾಂತರಾಜು ಸೇರಿದಂತೆ ವೀರಕುಮಾರರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ನಾವು ಕೋಟೆ ಮಾದಪ್ಪ ಮತ್ತೆ ಕೃಷ್ಣಪ್ಪ ಕುಟುಂಬದವರು. ನಾವು ಏಕಿವ ಈ ದಿನ ಪೊಂಗಲ್ ಸೇವೆ ಮಾಡ್ತೀವಂದ್ರೆ, ದ್ರೌಪದಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದ್ರೌಪದಿ 3 ದಿನ ನಮ್ ಜೊತೆ ಇರ್ತಾರೆ ಅಂತ ನಮ್ ನಂಬಿಕೆ. ಆ 3 ದಿನದಲ್ಲಿ ಮೊದಲನೇ ದಿನ ನಿನ್ನೆ ಹಸಿ ಕರಗ ಮುಗೀತು. ಹಸಿ ಕರಗದಲ್ಲಿ ಆ ತಾಯಿನ ಕರಗದ ಕುಂಟೆಯಿಂದ ಕೈಗೂಸ್ ಮಾಡ್ಕೊಂಡು ಹಾಡ್ ಹೇಳ್ಕೊಂಡು ಕರ್ಕ ಬಂದು ದೇವಸ್ಥಾನ ಸೇರ್ಸಿರ್ತೀವಿ. ಇವತ್ ಏನ್ ಮಾಡ್ತೀವಿ, ತಾಯಿಗೆ ತಂಪ್ ಮಾಡ್ಬೇಕಂತ ಎಲ್ಲಾರು ನಮ್ಮ ಮನೇಲಿರೋ ನಮ್ಮ ಅಕ್ಕದೀರು ಎಲ್ಲಾರು ಬಂದ್ಬಿಟ್ಟು ಇವತ್ತು ಪೊಂಗಲ್ ಮಾಡ್ತಿದಾರೆ. ಪೊಂಗಲ್ ಮಾಡಿ ತಾಯಿಗೆ ನೈವೇದ್ಯ ಮಾಡಿ ಸೇವೆ ಮಾಡ್ತಿದೀವಿ. ಕೋಟೆ ಮಾದಮ್ಮ ಮತ್ತೆ ಕೃಷ್ಣಪ್ಪನ ಫ್ಯಾಮಿಲಿಯಿಂದ ಬಂದಿರೋದ್ ನಾವೆಲ್ಲಾರು, ನಮ್ದೆಲ್ಲ ಕೂಡು ಕುಟುಂಬ ಒಟ್ಟಿಗೆ ಜಾಯ್ನ್ ಆಗಿರೋದು ಎಲ್ಲಾರು 22 ಮೆಂಬರ್ಸ್ ಎಲ್ಲಾರು ಸೇರಿ ಪೊಂಗಲ್ ಸೇವೆ ಮಾಡ್ತಾ ಇದೀವಿ. ಪೊಂಗಲ್ ಸೇವೆ ಎಂತ ಮಾಡ್ತಾ ಇದೀವಿ ಅಂದ್ರೆ ತಾಯಿಗೆ ತಂಪು ಮಾಡೋಕೋಸ್ಕರ ಮಾಡ್ತಾ ಇದೀವಿ. ಅದಕ್ಕೆ ಅಕ್ಕಿ, ಬೆಲ್ಲ, ಹಾಲು, ಏಲಕ್ಕಿ ಮತ್ತೆ ದ್ರಾಕ್ಷಿ ಎಲ್ಲಾನು ಹಾಕ್ಬಿಟ್ಟು ತಾಯಿಗೆ ಇಷ್ಟವಾದ ಪ್ರಿಯವಾದ ಬೆಲ್ಲ ಎಲ್ಲ ಹಾಕಿ ಕರಗಿಸಿ ನೈವೇದ್ಯ ಮಾಡಿಕ್ಕಿದ್ರೆ ತಾಯಿ ತೃಪ್ತಿ ಆಗ್ತಾಳೆ ಅಂತ ನಮ್ ನಂಬಿಕೆ. ಅದಕ್ಕೋಸ್ಕರನೇ ಈ ಪೊಂಗಲ್ ಸೇವೆ ಮಾಡೋದು ಸರ್. ಈ ಪೊಂಗಲ್ ಸೇವೆನ ಈ ವರ್ಷ ಕನಕಪುರದಲ್ಲಿ ಶುರು ಮಾಡಿದ್ದಾರೆ. ಇನ್ ಪ್ರತಿ ವರ್ಷನೂ ಹೀಗೆ ನಡೆಯುತ್ತೆ ಅಂತ ಹೇಳ್ತೀನಿ ಸರ್. ಇದೇ ಮೊದಲನೇ ವರ್ಷ ಪೊಂಗಲ್ ಸೇವೆ ಮಾಡ್ತಿದ್ದಾರೆ. ಇನ್ ಪ್ರತಿ ವರ್ಷನೂ ನಡೆಯುತ್ತೆ ಸರ್ ಈ ದಿನದಂದು. ಇದೆ ಸರ್, ಬೆಂಗಳೂರಲ್ಲೆಲ್ಲ ಈ ಪದ್ಧತಿ ಇದೆ. ನಮ್ ಕನಕಪುರದಲ್ಲಿ ಈ ವರ್ಷದಿಂದ ಜಾರಿಗೆ ತಗೊಂಡ್ಬಂದಿದೀವಿ ಈ ಪದ್ಧತಿನ. ಇನ್ಮೇಲೆ ಪ್ರತಿ ವರ್ಷನೂ ನಡೆಯುತ್ತೆ ಸರ್ ಪೊಂಗಲ್ ಸೇವೆ. ಆತರ ಏನಿಲ್ಲ ಸರ್, ತಾಯಿಗೋಸ್ಕರ, ತಾಯಿ ತೃಪ್ತಿ ಆದ್ರೆ ನಾವೆಲ್ಲ ತೃಪ್ತಿ ಆದಂಗೆ ಅಷ್ಟೇ ಸರ್. ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಸರ್. ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯಲಿರುವ ಕನಕಪುರ ಧರ್ಮರಾಯ ಸ್ವಾಮಿ ದ್ರೌಪದಮ್ಮರವರ ಕರಗ ಮಹೋತ್ಸವದಿಂದ ದಿನಾಂಕ 8ನೇ ದಿನದಂದು ಕರಗ ಮಹೋತ್ಸವದಂದು ಪೊಂಗಲ್ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲ ಬಾರಿಗೆ ಇದೇ ಮೊದಲ ವರ್ಷ ಪೊಂಗಲ್ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆಯಷ್ಟೇ ಹಸಿ ಕರಗ ನಡೆದಿದ್ದು, ಇವತ್ತು ಪೊಂಗಲ್ ಸೇವೆಯನ್ನು ಮಾಡ್ತಿದ್ದೇವೆ. ನೆಕ್ಸ್ಟ್ ಇದೇನೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಕೇಳ್ಕೊತಾ ಇದ್ವಿ. ನನ್ನ ಹೆಸರು ಮಂಜುಳಾ. ನಮ್ದು ಈ ಕನಕಪುರ, ನಮ್ದು ತಾಯಿ ಮನೆ ಆನೆಕಲ್ಲು. ಅಲ್ಲಿ ನಾವು ಚಿಕ್ಕ ವಯಸ್ಸಿನಿಂದಲೂ ಪೊಂಗಲ್ ಸೇವೆ ಮಾಡ್ಕೊಂಡು ಬರ್ತಿದ್ವಿ. ಇಲ್ಲಿ ನಮ್ ಗಂಡನ ಮನೆಯಲ್ಲೂ ಈ ವರ್ಷದಿಂದ ಇಲ್ಲಿ ಶುರು ಮಾಡಿದ್ದಾರೆ ಕನಕಪುರದಲ್ಲಿ. ನಿನ್ನೆ ಹಸಿ ಕರಗ ಆಯ್ತು, ಇವತ್ತು ಪೊಂಗಲ್ ಸೇವೆ ಮಾಡ್ತಿದ್ದೀವಿ. ಅಮ್ಮನ್ಗೆ ತಂಪು ಮಾಡೋದಕ್ಕೋಸ್ಕರ ಇದ್ ಮಾಡ್ತೀವಿ ನಾವು.
ಈ ವರ್ಷದಿಂದ ಮುಂದಕ್ಕೆ ಹಿಂಗೆ ನೆರವೇರ್ಸ್ಕೋಗ್ಬೇಕು ಅಂತ ಎಲ್ಲರನ್ನು ಕೇಳ್ಕೊಂತಿದೀವಿ. ನಮ್ಗೆ ಈ ತರ ಪೊಂಗಲ್ ಸೇವೆ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮುಂದಕ್ಕೆ ಈ ತರಾನೇ ಎಲ್ಲ ಕುಲಸ್ಥರು ಸೇರ್ಕೊಂಡು ನೆರವೇರ್ಸ್ಕೊಂಡು ಹೋಗ್ತಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಭಾಗವಹಿಸಿದ್ರೆ ಇನ್ನೂ ಚೆನ್ನಾಗಿ ನಮ್ಮ ಕ್ಷತ್ರಿಯ ವನ್ನಿಕುಲ ಕ್ಷತ್ರಿಯದವರು ಎಲ್ಲಾ ಕಡೆನೂ ತುಂಬಾ ಇಂಪ್ರೂವ್ ಆಗ್ತಾರೆ ಅಂತ ನಾನು ಭಾವಿಸ್ತೀನಿ. ಎತ್ತಿಕ್ಬಿಡು ಪಕ್ಕಕ್ಕೆ. ದ್ರೌಪದಮ್ಮ ನಮ್ಮ ಕುಲದೇವತೆ. ಆ ಅಮ್ಮ ಅಗ್ನಿಯಿಂದ ಹುಟ್ಟು ಬರ್ತಾರೆ. ಆ ಅಮ್ಮ ತುಂಬಾ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ಈ 9 ದಿವಸ ಏನಿದೆ ಅದು ಶಾಂತಿ ಆಗ್ಲಿ ಅಂತ ಈ ಪೊಂಗಲ್ ಸೇವೆ ಮಾಡ್ತಾ ಇರೋದು. ಆ ತಾಯಿಗೆ ತೃಪ್ತಿ, ಇದರಿಂದ ಶಾಂತಿ ಸಿಗುತ್ತೆ. ದ್ರೌಪದಮ್ಮನ್ಗೆ ಪಂಚ ಪಾಂಡವರು ತುಂಬಾ ಕಷ್ಟಪಟ್ಟು ಇದು ಕೊನೆಯಲ್ಲಿ ಅವರು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಕೇಳ್ತಾರೆ, ಅವರು ಯಾವ ರೀತಿನಲ್ಲಿ ನೀವು ನಮ್ಗೆ ಮತ್ತೆ ದರ್ಶನ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಅವರು ದ್ರೌಪದಮ್ಮ ಹೇಳ್ತಾರೆ, ನಾನು ಚೈತ್ರ ಹುಣ್ಣಿಮೆನಲ್ಲಿ ಮಲ್ಲಿಗೆ ರೂಪದಲ್ಲಿ ಬಂದು ನಾನು ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ 9 ದಿವಸ ನಮ್ಮ ನಮ್ಮ ಕ್ಷತ್ರಿಯ ವನ್ನಿಕುಲ ಕ್ಷತ್ರಿಯರು ಏನಿದ್ದಾರೆ ಅವರು ತುಂಬಾ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮನ ಆಚರಿಸ್ತಾರೆ. ಈ ದ್ರೌಪದಮ್ಮನ ಕರಗನ ಆಚರಿಸ್ತಾರೆ. ಆ ಅಮ್ಮನ್ಗೆ 9 ದಿವಸ ನಾವು ಏನ್ ಮಾಡ್ತೀವಿ, ಈ ಸೇವೆ ಏನ್ ಮಾಡ್ತೀವಿ, ಇದು ಒಂದು ಪೊಂಗಲ್ ಸೇವೆ ಅಂತ. ಇದು ಪೊಂಗಲ್ ಸೇವೆ ಏನಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ ಆ ಅಮ್ಮನ್ನ ಶಾಂತಿಗೋಸ್ಕರ ಮಾಡ್ತಾರೆ. ಇಷ್ಟು ಆದ್ರೆ ಈ ಪೊಂಗಲ್ ಸೇವೆ ಅನ್ನೋದು ಯಾತಕ್ಕೋಸ್ಕರ ಮಾಡ್ತಾರೆ ಅನ್ನೋದು ನಾವು ಸರಿಯಾಗಿ ಇನ್ನೂ ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ. ಆದರೆ ಮಾಡ್ತಿದ್ರು ನೋಡಿದ್ದೀವಿ. ಎಲ್ಲಿ ಆನೆಕಲ್ನಲ್ಲಿ 4 ಗಂಟೆ ಕರೆಕ್ಟಾಗಿ ಬಂದು ದೇವಸ್ಥಾನ ಸುತ್ತ ರೌಂಡಾಗಿ ಮಡ್ಕೊಂಡು ಒಲೆಗಳು ಮಡಗ್ಬಿಟ್ಟು ಅವರೇನು ಎಲ್ಲ ಮನೆಯಿಂದನೇ ಸೌದೆ ಇದು ಎಲ್ಲ ತಂದು ಮಾಡಿಕೊಂಡು ಕಲ್ಗಳು ಮಡಗಿರೋರು ತಗೊಬಂದು ನಿಲ್ಸ್ಕೊಂಡು ಮಾಡ್ಕೊಂಡು ಹೋಗೋರು. ಮಾಡಿಬಿಟ್ಟು ಎಲ್ಲ ದೇವಸ್ಥಾನದ ಒಳಗಡೆ ಎತ್ಕೊಂಡು ಮಡಗಿ ಒಳಗಡೆ ನೈವೇದ್ಯ ಮಾಡೋದಕ್ಕೆ ಅಂದರೆ ಅದನ್ನು ಬಾಳೆ ಎಲೆ ತಗೊಂಬಂದು ಮಾಡಿರೋ ಇದನ್ನು ಅವ್ರವ್ರ ಇದನ್ನು ತಗೊಂಡು ಮಡಗ್ಬಿಟ್ಟು ಈಚೆ ಬರ್ತಾರೆ. ಅವ್ರು ಈ ದೇವಸ್ಥಾನದ ಒಳಗಡೆ ದೇವಸ್ಥಾನ ಎಲ್ಲಿ ಏನು ನೈವೇದ್ಯ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಅನ್ನೋದು ಸರಿಯಾಗಿ ನಮ್ಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಇದೇ ಫಸ್ಟು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಇದರಿಂದ ನಾವು ಏನು ಬೇಕೋ ಅದನ್ನು ನಾವು ಇದನ್ನು ಮುಂದುವರ್ಸೋಣ. ನಮಸ್ಕಾರ. ನಾವು ಈ ದಿನ ಪೊಂಗಲ್ ಸೇವೆನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ತಮಿಳ್ನಾಡಿನ ವರ್ಷ ಇವತ್ತರ ತಮಿಳ್ನಾಡಿನವರು ತಮಿಳ್ನಾಡವ್ರಲ್ಲ ರೀ, ಒಂಥರ ಇಂಗ್ಲೀಷ್ ಹೇಳಪ್ಪ. ಅದಕ್ಕೋಸ್ಕರ ಆ ತಮಿಳ್ನಾಡು ಮಾಡ್ತಾ ಇದ್ವಿ ಅದು ಅದೇ ರೀತಿ ನಾವು ಅದೇ ಥರ ಮಾಡಬೇಕು ಅಂದ್ಬಿಟ್ಟು ಹೇಳಪ್ಪ. ಕನಕಪುರದ ಶ್ರೀ ಧರ್ಮಸ್ವಾಮಿ ದೇವಸ್ಥಾನದ ಅಂಗವಾಗಿ ಇವತ್ತು ಈ ದಿನ ನಾವು ಪೊಂಗಲ್ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ. ಆ ಪೊಂಗಲ್ ಸೇವೆ ಅನ್ನೋದು ಅದರಿಂದ ಯಾವಾಗೂ ಮಾಡಿರಲಿಲ್ಲ. ಇದೇ ರೀತಿ ಈ ಸರಿ ನಾವು ಪ್ರಾರಂಭ ಮಾಡಿರೋದು. ಅದಕ್ಕೋಸ್ಕರ ಎಲ್ಲ ಕನಕಪುರದ ನಮ್ಮ ಜನಾಂಗದ ಮನೆಯವರೆಲ್ಲರೂ ಬಂದು ಇಲ್ಲೇ ಪೊಂಗಲ್ ತಯಾರು ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡೋಕ್ಕೆ ಇಟ್ಟಿರ್ತಾರೆ. ಅದಕ್ಕೆ ಅದು ಪೊಂಗಲ್ ಸೇವೆ ಅಂತ ಹೇಳ್ತೀವಿ. ಹೆಸರು ಕನಕಪುರ ಪಾಂಚಲಮ್ಮ ಅಂದ್ಬಿಟ್ಟು ಧರ್ಮರಾಯ ಸ್ವಾಮಿ ದೇವಸ್ಥಾನ ದ್ರೌಪದಮ್ಮನ ಕರಗ ನಡೀತಾ ಐತೆ. ಈ ಸಾರಿ ಪೊಂಗಲ್ ಸೇವೆ ಫಸ್ಟ್ನೇ ಸಾರಿ ಮಾಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳು ಬಂದು ಖುಷಿಯಿಂದ ಮಾಡ್ತಾ ಇದ್ದಾರೆ. ನಾವು ಆನೆಕಲ್ಲಿಂದ ಬಂದಿದ್ದು, ಅಲ್ಲಿ ಮಾಡ್ತಾ ಇದ್ರು. ಇವಾಗ ಇಲ್ಲಿ ಈ ವರ್ಷದಿಂದ ಇಲ್ಲಿ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಖುಷಿಯಾಗಿ ಬಂದು ಮಾಡ್ತಾ ಇದ್ದಾರೆ. ಎಲ್ಲ ಬಂದು ಇಲ್ಲಿ ಪೊಂಗಲ್ ಸೇವೆ ಮಾಡಿ ಹಬ್ಬ ಆಚರಿಸ್ತಿದ್ದಾರೆ. ನಮ್ಮ ದ್ರೌಪದಮ್ಮ ಧರ್ಮರಾಯ ಸ್ವಾಮಿಯವರಿಗೆ ಒಂದು ಕೃತಜ್ಞತೆ.
ಮಗಳು ತಿನ್ಸೋದು